ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಕುಕ್ಕಿಂಗ್ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ನಾನಿವತ್ತು ಮಧ್ಯಾಹ್ನಕ್ಕೆ ಬೀನ್ಸ್ ಕಾಳಿತ್ತು ಅಂತ ಹೇಳಿ ಬೀನ್ಸ್ ಕಾಳು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ. ಸೊ ನೀವು ಕೂಡ ಈ ಬೀನ್ಸ್ ಕಾಳು ಸಾಂಬಾರನ್ನ ಯಾವ ಥರ ಮಾಡ್ತೀರಾ ಅಥವಾ ಯಾವ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ನಾನು ಯಾವ ಥರ ಮಾಡಿಕೊಂಡೆ ಅಂತ. ಫಸ್ಟಿಗೆ ನಾನೊಂದು ಮಿಕ್ಸಿ ಜಾರಿಗೆ ಇಲ್ಲಿ 4 ರಿಂದ 5 ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಸೊ ಹಸಿ ತೆಂಗಿನಕಾಯಿ ತುರಿ ನಿಮಗೆ ಎಷ್ಟು ತಿಕ್ಕಲ್ಲಿ ಬೇಕು ಸಾಂಬಾರು ಅಷ್ಟು ಹಾಕ್ಕೊಳ್ಳಿ. ಅಂದರೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು. ನಾನಿಲ್ಲಿ ಒಂದು 4 ರಿಂದ 5 ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೊಮ್ಯಾಟೊ. ಸೊ ನೀವು ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡಿ ಕೂಡ ಹಾಕೊಬೋದು. ಸೊ ನಾನಿಲ್ಲಿ ಹಸಿದ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡೆ ನಾನು. ಹಾಗೆ ಒಂದು 2 ಇಂಚಷ್ಟು ಚಕ್ಕೆನ ಬೇಕಿದ್ದರೆ ಹಾಕ್ಕೊಳ್ಳಿ, ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಸಾಂಬಾರು ಟೇಸ್ಟ್ ಚೆನ್ನಾಗುತ್ತೆ ಅಲ್ಲಿ ನಾವು ಕಡಲೆ ಹಾಕ್ಕೊಂಡಾಗ. ಸೊ ನೆಕ್ಸ್ಟು ಅದಾದಮೇಲೆ ನಮಗೆ ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಏನಿದೆ ಮನೆಯಲ್ಲೇ ಬಿಡಿಸಿದ್ದು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಖಾರದ ಪುಡಿಗಿಂತ ಸಾಂಬಾರು ಪುಡಿ ಅಂದರೆ ಸಾಂಬಾರು ಪೌಡರ್ ಏನಿರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಹಾಕ್ಕೊಬೇಕು. ಸೊ ನಾನಿಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಸೊ ನೆಕ್ಸ್ಟು ಮಸಾಲೆ ರೆಡಿ ಆಯಿತು. ನೆಕ್ಸ್ಟ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸೊ ಎಣ್ಣೆಗೆ ನೆಕ್ಸ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ, ಅಥವಾ ಇದು ಸಾಂಬಾರಿಗೆ ಉಂಡೆ ಮೆಣಸಿನ್ಕಾಯಿ ಏನಿದೆ ಸೊ ನಾನು ಅದನ್ನು ಹಾಕ್ಕೊಂಡೆ ಒಂದು 3. ಹಾಗೆ ಒಂದು ಈರುಳ್ಳಿ ಏನು ಹಚ್ಚಿಟ್ಕೊಂಡಿದೆ ಸೊ ಆ ಒಂದು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ನೀವು ಗೋಲ್ಡನ್ ಯೆಲ್ಲೋ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಳ್ಳಿ. ಸೊ ಈ 3 ನೀಟಾಗಿ ಬಾಡಿಸ್ಕೊಳ್ಳಿ. ಸೊ ನೆಕ್ಸ್ಟು ನಾನು ಏನು ಬಿಡಿಸಿಟ್ಕೊಂಡಿದ್ದೆ ಬೀನ್ಸ್ ಕಾಳು, ಸೊ ನಾನೇನು ಬಿಡಿಸಿ ತೊಗೊಂಡು ಬಂದಿಲ್ಲ, ನಾನೇ ತೊಗೊಂಬಂದು ಬಿಡಿಸ್ದೆ. ಸೊ ಅದು ಒಂದು ಇಷ್ಟಿತ್ತು. ಸೊ ಅದು 1 ಕಪ್ಪಲ್ಲಿ ಫುಲ್ ಇದೆ. ಸೊ ಅದನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ನೀಟಾಗಿ ಬಾಡಿಸ್ಕೊಳ್ಳಿ ಕಾಳನ್ನ. ಸೊ ಹರಿಬರಿಯಲ್ಲಿ ಹಸಸಿದೆ ಇದು ಮಾಡಿಬಿಡಿ, ಚೆನ್ನಾಗಿರುತ್ತೆ. ಒಂದು 2 ರಿಂದ 3 ನಿಮಿಷದಷ್ಟು ನೀವು ಬಾಡಿಸಿದಿ. ಸೊ ಇದು ಬಾಡಿಸಿ ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ನಾನು ಇವಾಗ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಾಡಿಸಿ ಆದಮೇಲೆ ನೆಕ್ಸ್ಟು ನೀವು ಏನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಇರುತ್ತೆ ಸೊ ಅದನ್ನು ಆ್ಯಡ್ ಮಾಡಿ. ಸೊ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಸೊ ಹಾಗೆ ಜಾರಲ್ಲಿ ಉಳಿದಿರೋ ಅಂಥದ್ದನ್ನು ವೇಸ್ಟ್ ಮಾಡಬೇಡಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಆ್ಯಡ್ ಮಾಡಿ ಮತ್ತು ಅದರೊಳಗಡೆ ಹಾಕಿಬಿಟ್ಟು ನೀಟಾಗಿ ಅದ್ರ ಜೊತೆ ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನೀವು ಇದಕ್ಕೆ ಇದೆಲ್ಲ ಒಂದು 2 ರಿಂದ 3 ನಿಮಿಷದಷ್ಟು ನೀಟಾಗಿ ಹಸಿ ವಾಸನೆ ಹೋಗೋವರೆಗೆ ಬಾಡಿಸ್ಕೊಳ್ಳಿ. ಬಿಕಾಸ್ ನಾವೆಲ್ಲ ಹಸಿದೇ ಹಾಕಿದ್ದೀವಿ ಇಲ್ಲಿ. ಸೊ ಹಸಿದು ಹಾಕಿಲ್ಲ ಅಂದರೆ 1 ರಿಂದ 2 ನಿಮಿಷ ನೀವು ಬಾಡಿಸ್ಕೊಂಡ್ರೆ ಸಾಕು. ಅಂದರೆ ಫ್ರೈ ಮಾಡ್ಕೊಂಡು ಈರುಳ್ಳಿ, ಟೊಮೆಟೊ ಇದೆಲ್ಲ ಹಾಕ್ಕೊಂಡಿದ್ರೆ. ಸೊ ನಾನಿಲ್ಲೆಲ್ಲ ಹಸಿದೇ ಹಾಕ್ಕೊಂಡೆ ಅಲ್ವಾ. ಸೊ ಹಾಗಾಗಿ ನೀಟಾಗಿ ಖಾರದಲ್ಲಿ ಏನು ಅಂದರೆ ಆ ಮಸಾಲೆಯಲ್ಲಿ ಏನು ಹಸಿ ವಾಸನೆ ಹೋಗೋವರೆಗೆ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ 1 ಟೊಮ್ಯಾಟೊನ ಏನು ಹಚ್ಚಿಟ್ಕೊಂಡಿದ್ದೆ ಸೊ ಆ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಸೊ ನೀವಿಲ್ಲಿ ತರಕಾರಿನ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು, ಆಪ್ಷನಲ್, ಇಲ್ಲಾಂದರೆ ಬಿಡ್ಬೋದು. ಸೊ ನಮಗೆ ಇಷ್ಟೇ ಸಾಕು ಅಂತ ಹೇಳಿದರೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಬೇಕು ಸಾಂಬಾರು ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಳ್ಳಿ. ಸೊ ನಾನಿಲ್ಲಿ 1 ಆಲೂಗೆಡ್ಡೆ ಹಾಗೆ 1 ಬದನೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಸೊ 1 ಆಲೂಗೆಡ್ಡೆ 1 ಬದನೆಕಾಯಿನ ನಾನು ಇವಾಗ ಅದನ್ನು ನೀಟಾಗಿ ತೊಳೆದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬೇಡ ಅಂತ ಹೇಳೋರು, ನನಗೆ ಇಷ್ಟ ಇಲ್ಲ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆರಡನ್ನು ಹಾಕಿ 1 ನಿಮಿಷ ಇದನ್ನು ಫ್ರೈ ಮಾಡಿಬಿಟ್ಟು ನನಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಸಾಂಬಾರು ಅದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದು ನಿಮಗೆ ಚಪಾತಿಗೆಲ್ಲ ಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ಸೊ ಹಾಗೆ ಮುದ್ದೆ, ಅನ್ನಕ್ಕೆಲ್ಲ ಬೇಕು ಅಂತ ಹೇಳಿದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಅನ್ನಕ್ಕೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಕಪ್ಪಷ್ಟು ನಾನು ನೀರನ್ನ ಆ್ಯಡ್ ಮಾಡಿದೆ ಅನಿಸುತ್ತೆ. ಅಂದರೆ ಸ್ವಲ್ಪ ತೆಳ್ಳಗಿರಲಿ ಸಾಂಬಾರು ಅಂತ ಹೇಳಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಸಾಂಬಾರನ್ನ ರೆಡಿ ಮಾಡಿ ನೆಕ್ಸ್ಟು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿ ಹರಳುಪ್ಪು ಹಾಕಿ. ಸೊ ಹರಳುಪ್ಪು ಹಾಕಿದ್ರೇ ಟೇಸ್ಟು ಸಾಂಬಾರಿಗೆ. ಸೊ ಪುಡಿ ಉಪ್ಪು ಹಾಕ್ಬೇಡಿ. ಸೊ ಹರಳುಪ್ಪು ಹಾಕಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಬೇಕಿದ್ರೆ ಅದ್ರ ಮೇಲೆ ಹಾಕ್ಕೊಂಡು ಒಂದು 2 ವಿಷಲ್ನ ಕೂಗಿಸಿ. 1 ಕುದಿ ಬಂದಮೇಲೆ ನಾನಿವಾಗ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. ಸೊ 2 ವಿಷಲ್ ಕೂಗಿಸಿ ಆದಮೇಲೆ
ಸಾಂಬಾರು ರೆಡಿ ಆಯಿತು. ಸೊ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದು ಅನ್ನೋರಿಗೆ ಸೊ ಬೇಗ ಕ್ವಿಕ್ಕಾಗಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಚಳಿಗೆ ಸಾಂಬಾರು ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿಗೆ ತುಪ್ಪ ಹಾಕ್ಕೊಂಡು ರೈಸ್ ಜೊತೆ ತಿಂತಾಯಿದ್ರೆ. ಸೊ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.